ನಮ್ಮ ನಾಯಕರಾದಂತ ಡಿ.ಕೆ. ಶಿವಕುಮಾರ್ ಅವರು, ಡಿ.ಕೆ. ಸುರೇಶ್ ಅವರು, ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಪಕ್ಷದ ಶಾಸಕರುಗಳು ಬಾಲಣ್ಣವ್ರು ಇರ್ಬೋದು, ಇಕ್ಬಾಲ್ ಹುಸೇನ್ ರವರು ಈ ಹೊಸ ಜಿಲ್ಲೆಗೆ ಒಂದು ಹೊಸ ಮೆರುಗು ಕೊಡ್ತಾ ಇದ್ದಾರೆ. ತಾವು ಯಾಕೆ ಸಹಿಸ್ಕೊಳ್ತಾ ಇಲ್ಲ? ನಾವ್ ಯಾರು ಅಂದಿಲ್ಲ, ಪತ್ರಕರ್ತರು, ಟಿವಿ ಮಾಧ್ಯಮದವರು, ಮುಖಂಡರುಗಳು ಜೋಡೆತ್ತು ಅಂತ. ನಿಮ್ಮ ಮಗನ ಗೆಲುವಿಗೆ ಡಿ.ಕೆ. ಶಿವಕುಮಾರ್ ಅವರ ಅಭಿಮಾನಿಗಳು, ಅವರ ಅನುಯಾಯಿಗಳು ಓಟ್ ಕೊಡ್ಲಿ ಅಂತ ನೀವು ಸ್ವಾಮಿ ಜೋಡೆತ್ತು ಅಂದವರು. ನಾವ್ಯಾರು ಜೋಡೆತ್ತು ಅನ್ಲಿಲ್ಲ. ಸಾವಿರಾರು ಜನ ನಮ್ಮಂತ ಕಾರ್ಯಕರ್ತರು, ಮುಖಂಡರು ನಿಮ್ಮ ಜೊತೆ ಎಗಲು ಕೊಟ್ಟು 28-30 ವರ್ಷಗಳ ಕಾಲ. ನಿಮಗ್ ಬೇಕಾದಾಗ ಮಂಡ್ಯ, ನಿಮಗ್ ಬೇಕಾದಾಗ ಒಳನರಸೀಪುರ, ನಿಮಗ್ ಬೇಕಾದಾಗ ರಾಮನಗರ, ನಿಮಗ್ ಬೇಕಾದಾಗ ಮಧುಗಿರಿ, ನಿಮಗ್ ಬೇಕಾದಾಗ ಸಾತ್ನೂರು ಜನ ತಿರಸ್ಕಾರ ಮಾಡಿದ್ದಾರೆ. ನಿಮ್ಮ ಮಗನ್ನ 3 ಚುನಾವಣೆಗಳಲ್ಲಿ, ಮೊದಲನೇ ಚುನಾವಣೆಯಲ್ಲಿ ನೀವು ಮುಖ್ಯಮಂತ್ರಿ ಆಗಿದ್ರಿ, ನೀವು ಗೆಲ್ಸ್ಕೊಳಕ್ಕಾಗ್ಲಿಲ್ಲ. ನಿಮ್ಮ ಮಗನ್ನ ನೀವೇ ಬೆಳೆಸಿದಂತ ಈ ಜಿಲ್ಲೆಯಲ್ಲಿ ನಿಮ್ಮ ಮಗ ಚನ್ನಪಟ್ಟಣದಲ್ಲಿ ಸೋಲು, ರಾಮನಗರದಲ್ಲಿ ಸೋಲು, ತಿರಸ್ಕಾರ ಮಾಡಿ ತಿಪ್ಪೆಗೆ ಬಿಸಾಕಿದ್ದಾರೆ ಈ ಜಿಲ್ಲೆಯ ಜನ. ನೀವು ನಿಮ್ಮ ಮಗನ ಕಳಿಸಿ ನಮ್ಮ ನಾಯಕರ ವಿರುದ್ಧವಾಗಿ ಹಗುರವಾಗಿ ಮಾತಾಡ್ತೀರಲ್ರಿ ಕುಮಾರಸ್ವಾಮಿ ಅವರೇ. ಯೋಚನೆ ಮಾಡಿ. ರಾಜಕಾರಣದ ವ್ಯವಸ್ಥೆನಲ್ಲಿ ಪರಸ್ಪರ ಗೌರವ ಇರಬೇಕು. ಅಧಿಕಾರ ಕೊಟ್ಟಂತ ಬಿಜೆಪಿಗೆ ಕಾಲ ಓದಿದ್ದೀರಾ, ಅಧಿಕಾರ ಕೊಟ್ಟಂತ ಕಾಂಗ್ರೆಸ್ಗೆ ಎದುರುವಾಗಿ ಮಾತಾಡ್ತೀರಾ. ನಾವ ಸ್ವಾಮಿ ಮುಖ ಮುಚ್ಕೋದವರು ರಾಹುಲ್ ಗಾಂಧಿ ಅವ್ರ ಹತ್ರ, ಮೇನಕಾ ಗಾಂಧಿ ಅವ್ರ ಹತ್ರ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಮ್ಮ ಮನೆ ಬಾಕ್ಲಕ್ ಬಂದಿದ್ರು ಅಂತ ಹೇಳ್ತೀರಾ. ದೆಹಲಿಯಲ್ಲಿ ಯಾರು ಮುಖ ಮುಚ್ಕೊಂಡು ಹೋದವರು? ಪತ್ರಕರ್ತರಿಗೆ, ಟಿವಿ ಮಾಧ್ಯಮದವ್ರಿಗೆ ಮುಖ ತೋರಿಸಿದ್ರೆ ಅವಮಾನ ಆಗ್ತದೆ ಕರ್ನಾಟಕದಲ್ಲಿ ಅಂತ ಕದ್ದು ಓಡೋದವ್ರು ಯಾರು ಸ್ವಾಮಿ? ಸೋನಿಯಾ ಗಾಂಧಿ ಅವ್ರ ಮನೆಗೆ. ಯಾವುದೇ ಪಕ್ಷಕ್ಕೆ ಬಹುಮತ ಸಿಗ್ಲಿಲ್ಲ ಅಂದ್ರೆ ಒಂದು ರಾಜ್ಯದಲ್ಲಿ ಬೇರೊಂದು ಪಕ್ಷನ ಅವಲಂಬಿಸಿಕೊಳ್ಳೋ ಮುಖ್ಯಮಂತ್ರಿ ಆಗುವುದು ಸಹಜ ಕ್ರಿಯೆಗಳು ಅದೆಲ್ಲ. ಆದ್ರೆ ನೀವು ಅಧಿಕಾರ ಪಡೆದಂತ ಪಕ್ಷಕ್ಕೆ ಮಾತು ಕೊಟ್ಟಂತ ನಾಲಿಗೆಯನ್ನ ಕದ್ದು ನೀವು ಯಡಿಯೂರಪ್ಪನವ್ರಿಗೆ ಅಧಿಕಾರ ಕೊಡ್ಲಿಲ್ಲ. ಕಾಂಗ್ರೆಸ್ ಪಕ್ಷದಿಂದ ಅಧಿಕಾರ ಪಡೆದವ್ರು ನೀವು. ಮತ್ತೆ ಕಾಂಗ್ರೆಸ್ ನಾಯಕರ ವಿರುದ್ಧವಾಗಿ ಮುಗಿಬೀಳ್ತೀರಿ ನೀವು. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.